ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿಕನ್ ಸಾರು ಮಾಡೋಣ. ನಮ್ಮ ಮನೆಯಲ್ಲಿ ಯಾವ ರೀತಿ ಚಿಕನ್ ಸಾರು ಮಾಡಿದ್ವಿ ಅಂತ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ, ಈ ಚಿಕನ್ ಸಾರನ್ನ ಮುದ್ದೆಗೆಲ್ಲ ಸೂಪರಾಗಿರ್ತದೆ. ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಅನ್ನಕ್ಕೂ ಸಹ ಸೂಪರಾಗಿರ್ತದೆ. ಮೊದಲಿಗೆ ಮಸಾಲೆ ಮಾಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ, ಚಕ್ಕೆ, ಲವಂಗ, ಗಸಗಸೆ, ಅಚ್ಕಾರದ ಪುಡಿ, ಹಸಿಮೆಣಸಿನ್ಕಾಯಿ 3, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ. ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ, ಇಲ್ಲ ಕೊಬ್ಬರಿ ಆದರೂ ಹಾಕ್ಕೊಳ್ಳಿ. ಒಂದು 3 ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಸಹ ಮಸಾಲೆಗೆ ಹಾಕ್ಕೊಂಡು ರುಬ್ಕೊಂಬರೋಣ. ಎಲ್ಲವನ್ನು ಮಸಾಲೆ ಮಾಡಿಕೊಂಡು ರುಬ್ಕೊಳ್ಳೋಣ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಲ್ಲ ಮಸಾಲೆ, ಇಲ್ಲಿ ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ, ಚಕ್ಕೆ, ಲವಂಗ, ಖಾರದ ಪುಡಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಸಾಲೆಯನ್ನು ರುಬ್ಬಿಕೊಂಡಿದ್ವಿ. ಚೆನ್ನಾಗಿ ರುಬ್ಬಿರುವ ಮಸಾಲೆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಚಿಕನನ್ನು ಸೇರಿಸ್ಕೊಳ್ಳಿ. ಒಂದು 1/4 kg ಚಿಕನ್ನ ಸೇರಿಸ್ಕೊಳ್ಳಿ. 1/4 kgನ ಅರ್ಧ kg ನಿಮಗೆ ಆಪ್ಷನಲ್ಲಿ ಎಷ್ಟು ಬೇಕಾದರೂ ಸೇರಿಸ್ಕೊಬೋದು. ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ. ಅದಕ್ಕೆ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಳಿ. ಈಗ ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಕ್ಕಿದ್ವಿ. ಈ ರೀತಿಯಾಗಿ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಹಾಕಂಗಿದ್ರೆ ಒಂದು ವಿಸಿಲ್ನ ಹಾಕೊಬೋದು. ಪಾತ್ರೆಯಲ್ಲಿ ಬೇಯಿಸಂಗಿದ್ರೆ ಈ ರೀತಿಯಾಗಿ ಬೇಯಿಸ್ಕೊಬೇಕು. ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಚೆನ್ನಾಗಿ ಬೆಂದಿರ್ತದೆ. ಇಲ್ಲಾಂದರೆ 2 ವಿಸಿಲ್ ಹಾಕ್ಕೊಬೇಕು. ಇಲ್ಲಿ ಪಾತ್ರೆಯಲ್ಲಿ ಮಾಡೋಂಗಿದ್ರೆ ಒಂದು 1/2 ಅವರಲ್ಲಿ ಚಿಕನ್ ಸಾರು ರೆಡಿಯಾಗುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀವಿ. ಇಲ್ಲ ಸಿಮ್ ಆದರೂ ಇಟ್ಕೊಂಡು ಬೇಯಿಸ್ಕೊಬೋದು. ನೋಡಿ, ಬೇಗ ಈಸಿಯಾಗಿ ಆಗುತ್ತೆ. ಎಲ್ಲ ಮಸಾಲೆ ರುಬ್ಬೋದು, ಒಗ್ಗರಣೆ ಹಾಕೋದು, ಚಿಕನ್ ಹಾಕೋದು, ಬೇಯಿಸ್ಕೊಳೋದು, ಬೇಗ ಈಸಿಯಾಗಿ ಆಗೋಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಈ ರೀತಿಯಾಗಿ
ಎಣ್ಣೆ ಬಿಡ್ತಾ ಬರ್ತದೆ. ಆಗ ಆಗಿದೆ ಅಂತ ಅರ್ಥ. ಚಿಕನ್ ಸಾರು ರೆಡಿ ಆಗ್ತಾಯಿದೆ ಅಂತ ಅರ್ಥ ಆಗುತ್ತೆ ನೋಡಿ. ಆ ಕಲರೇ ಚೇಂಜ್ ಆಗುತ್ತೆ. ನೋಡಿ, ಗೊತ್ತಾಗುತ್ತೆ ನೋಡಿ ರೆಡಿ ಆಗ್ತಾಯಿದೆ ಈ ಚಿಕನ್ ಸಾರು ಅಂತ. ಕಲರು ಸಹ ಚೇಂಜ್ ಆಗ್ತಾಯಿದೆ ನೋಡಿ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು ಚಿಕನ್ಗೆ. ಅಲ್ಲಿವರೆಗೂ ನಾವು ಬೇಯಿಸ್ಕೊಬೇಕು. ನೋಡಿ, ಚಿಕನ್ ಸಾರು ರೆಡಿಯಾಗಿದೆ. ನೋಡಿ, ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಚಿಕನ್ ಸಾರು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.